ಮಹಾಶಿವರಾತ್ರಿ 2026ಗೆ ನಾನು ಹೊರಟಿದ್ದೆ ಇಶಾ ಫೌಂಡೇಶನ್ಗೆ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ವ್ಯಾಗ್ ಬೆಂಗಳೂರು ವೀಕ್ಲಿ ವ್ಲಾಗ್ಸ್. ಸೊ ಶಿವರಾತ್ರಿ ದಿನ ಇಶಾ ಫೌಂಡೇಶನ್ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ 3:30 ಎದ್ಬಿಟ್ಟು ಐರಾವತನ ಕ್ಲಿನಿಕ್ ಪ್ಲಸ್ ಶಾಂಪು ಹಾಕ್ಬಿಟ್ಟು ಕ್ಲೀನಾಗಿ ಸರ್ವಿಸ್ ಮಾಡಿದೆ. ಅದಾದ್ಮೇಲೆ ನಾನು ಸರ್ವಿಸ್ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ ಇಶಾ ಫೌಂಡೇಶನ್ಗೆ. ಸೊ ಓಡ್ತಿದ್ದಂಗೆ ಆನ್ ದ ವೇ ಬ್ಯೂಟಿಫುಲ್ ಆಗಿ ನಮಗೆ ಮೂನ್ ವ್ಯೂ ಸಿಕ್ತು. ಮೂನ್ ವ್ಯೂ ನೋಡಿಕೊಂಡು ಫಸ್ಟ್ ಸ್ಟಾಪ್ ನಾನು ಕೊಟ್ಟಿದ್ದೆ ಹೆಬ್ಬಾಳಲ್ಲಿ. ಹೆಬ್ಬಾಳು ಎಷ್ಟು ಫ್ರೀ ಇತ್ತು ಅಂತ ಹೇಳಿದ್ರೆ, ಡೇ ಟೈಮಲ್ಲಿ ಏನಾದರೂ ಹಿಂಗೆ ಫ್ರೀ ಇದ್ಬಿಟ್ರೆ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಇರಲ್ಲ, ಅಷ್ಟೊಂದು ಫ್ರೀ ಆಗಿತ್ತು. ಯಲಹಂಕ ಹೈವೇನು ಅಷ್ಟೇ ಹೆವಿ ಫ್ರೀ ಇತ್ತು. ಆಲ್ಮೋಸ್ಟ್ ಯಾವಾಗೂ ಫ್ರೀನೇ ಇರುತ್ತಿದ್ದು, ಅಷ್ಟೊಂದು ಟ್ರಾಫಿಕ್ ಏನಿರಲ್ಲ. ಬಟ್ ಮಾರ್ನಿಂಗ್ ಟೈಮ್ ಅಲ್ವಾ, ಸಖತ್ ಫ್ರೀ ಇತ್ತು. ಸೊ ನಾವು ಹೋದ್ವಿ ಇಲ್ಲೇ ಟೋಲ್ ಹತ್ರ. ಇದು ಯಾವ ಟೋಲ್ ಅಂತ ನನಗೂ ಕ್ಲೀನಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಯಾವುದೋ ಒಂದು ಟೋಲ್ ಹತ್ರ ಬಂದೆ. ಇಲ್ಲಿ ಏನಪ್ಪ ಮಜಾ ಅಂತ ಹೇಳಿದ್ರೆ, ಟೋಲ್ ಹತ್ರ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಬೈಕರ್ಸು. ನಾವು ಬಂದಿದ್ದ ರೋಡಲ್ಲಿ ಆ್ಯಕ್ಚುಲಿ ಎಲ್ಲೂ ಸೌಂಡ್ ಇರಲಿಲ್ಲ, ಫುಲ್ ಸೈಲೆಂಟ್ ಆಗಿತ್ತು. ಬಟ್ ಸಡನ್ ಆಗಿ ಬೈಕ್ ಸೌಂಡ್ಸ್ ಕೇಳೋಷ್ಟರಲ್ಲಿ ಒಂಥರ ಫುಲ್ ಗಾಬರಿ ಆಗೋಯ್ತು, ಒಂಥರ ಖುಷಿನೂ ಆಯಿತು. ಇವಾಗ ಟೋಲ್ ಆಗ್ತಿದ್ದಂಗೆ ರೋಡ್ ಎರಡು ಕಡೆ ಡಿವೈಡ್ ಆಗುತ್ತೆ, ಒಂದು ಏರ್ಪೋರ್ಟ್ ಕಡೆಗೆ, ಇನ್ನೊಂದು ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರಗೆ. ಸೊ ಇಲ್ಲಿ ನೀವು ಆ್ಯಕ್ಚುಲಿ ತುಂಬ ಕಾಶಿಯಸ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಇಲ್ಲೇನಾದ್ರು ಲೆಫ್ಟ್ ಹೋಗ್ಬಿಟ್ರೆ ಸೀದಾ ಏರ್ಪೋರ್ಟ್ಗೆ ಹೋಗ್ಬಿಡ್ತೀರಾ, ಯೂ ಟರ್ನ್ ಎಲ್ಲ ಹೊಡ್ಕೊಂಬರಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ತುಂಬ ಹುಷಾರಾಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲೇ ಡಿವೈಡ್ ಆಗುತ್ತೆ. ಇಲ್ಲೇನಾದರೂ ಲೆಫ್ಟ್ ಹೋದರೆ ಸೀದಾ ಏರ್ಪೋರ್ಟ್ಗೆ ಹೊಂಟೋಗ್ತೀರಾ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಸ್ಟ್ರೈಟಾಗಿ ಹೋಗಬೇಕು. ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ನಂದಿ ಹಿಲ್ಸ್ ಎಲ್ಲದಕ್ಕೂ ಹಿಂಗೆ ಹೋಗಬೇಕು. ಬೈಕರ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಯಾರು ತಾನೇ ಎಂಜಾಯ್ ಮಾಡಲ್ಲ ಇಂಥ ಒಳ್ಳೆ ವ್ಯೂ ಇದ್ದರೆ. ರೋಡು ಫುಲ್ಲು ಖಾಲಿ, ಒಂದು ಕಡೆ ಫುಲ್ಲು ಮಂಜು, ಒಂದು ಕಡೆ ಫುಲ್ಲು ಚಳಿ, ಒಂದು ಕಡೆ ಫುಲ್ ಸನ್ರೈಸ್ ಆಗ್ತಾ ಇತ್ತು, ನಿಧಾನಕ್ಕೆ ಸನ್ರೈಸ್ ಆಗ್ತಿದೆ, ಒಂದು ಕಡೆ ಫುಲ್ಲು ಗ್ರೀನರಿ. ಇಷ್ಟೊಂದೊಳ್ಳೆ ವ್ಯೂ ಇದ್ದರೆ ಯಾರು ತಾನೇ ಎಂಜಾಯ್ ಮಾಡಲ್ಲ, ಎಲ್ರಿಗೂ ಎಂಜಾಯ್ ಮಾಡಲೇಬೇಕು ಅಂತ ಅನಿಸುತ್ತೆ. ಚಳಿಗೆ ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬಂದ್ಬಿಡ್ತು, ಸಿಕ್ಕಾಪಟ್ಟೆ ಚಳಿ ಆಗೋಯ್ತು. ಸೊ ಹಾಗಾಗಿ ಅಲ್ಲೇ ಫೈರ್ ಕ್ಯಾಂಪ್ ಹಾಕಿದ್ರು ಅಂದ್ಬಿಟ್ಟು ನಾವು ಸ್ವಲ್ಪ ಅಲ್ಲೇ ಬಿಸಿ ತಗೋತಾ ಇದ್ವಿ. ಇವಾಗ ನಾವಿರೋದು ಆ್ಯಕ್ಚುಲಿ ದೇವನಹಳ್ಳಿಯಲ್ಲಿ. ನೋಡಿ, ದೇವನಹಳ್ಳಿಗೆ ರೈಟ್ ಹೋಗ್ಬೇಕಾಗುತ್ತೆ. ಅಲ್ಲಿ ಆರ್ಚ್ ಕಾಣಿಸುತ್ತಲ್ಲ, ಆ ಬೋರ್ಡ್ ಒಳಗಡೆ ಹೋದರೆ ಸೀದಾ ದೇವನಹಳ್ಳಿ ಬಸ್ ಸ್ಟ್ಯಾಂಡ್ ಹೋಗ್ಬಿಡ್ಬೋದು. ಹಂಗೂ ಹೋಗ್ಬೋದು ಇಶಾ ಫೌಂಡೇಶನ್, ನಂದಿ ಹಿಲ್ಸ್ಗೆಲ್ಲ ನಾನು. ಬಟ್ ಸುತ್ತಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಆಗ ಹಿಂಗೆ ಸ್ಟ್ರೈಟ್ ಬಂದುಬಿಡ್ಬೇಕು. ನೋಡಿ, ಇದು ನಂದಿ ಹಿಲ್ಸ್ ರೋಡು. ಲೆಫ್ಟ್ ಹೋದರೆ 22 ಕಿಲೋಮೀಟ್ರ್ ದೂರದಲ್ಲಿ ನಮ್ಗೆ ನಂದಿ ಹಿಲ್ಸ್ ಸಿಗುತ್ತೆ. ನಂದಿ ಹಿಲ್ಸ್ ಬೇಕಾದರೆ ಮುಗಿಸ್ಕೊಂಡು ಬರ್ಬೋದು ನೀವು. ನಾವು ಆ್ಯಕ್ಚುಲಿ ಅಲ್ಲಿ ಇವತ್ತು ಶಿವರಾತ್ರಿ ಬೇರೆ ಅಲ್ವಾ, ಸೊ ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ ಅಂತ ನಂದಿ ಹಿಲ್ಸ್ ಹೋಗಲಿಲ್ಲ. ನಾವು ಸೀದಾ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಜೊತೆ ನೀವು ಮಾರ್ನಿಂಗ್ ಸನ್ರೈಸ್ನ ನೋಡಿ. ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ. ಇನ್ನು 8 ಕಿಲೋಮೀಟ್ರ್ ಅಷ್ಟೇ ಇಶಾ ಫೌಂಡೇಶನ್ಗೆ. ಹೆಬ್ಬಾಳದಿಂದ ಒಂದೇ ರೋಡು, ಎಲ್ಲೂ ಲೆಫ್ಟು ರೈಟ್ ಇಲ್ಲ. ಸೊ ಬರ್ತಿದ್ದಂಗೆ ಇಶಾ ಫೌಂಡೇಶನ್ ಹತ್ರ ಬರ್ತಿದ್ದಂಗೆ ಈ ಥರ ಬೋರ್ಡ್ಸ್ ಹಾಕಿರ್ತಾರೆ. 2 ಕಿಲೋಮೀಟರ್ಸ್ ಲೆಫ್ಟು, 1 ಕಿಲೋಮೀಟರ್ ಲೆಫ್ಟು, 500 ಮೀಟರ್ ಲೆಫ್ಟು, 200 ಮೀಟರ್ ಲೆಫ್ಟು ಅಂತ. ಸೊ ನೀವು ಆರಾಮಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಕ್ಲೀನಾಗಿ ಲೆಫ್ಟ್ ತೊಗೊಬಿಡ್ಬೇಕು ಇಲ್ಲಿ. ಸೊ ನೋಡಿ, ಹಿಂಗೆ ಸ್ಟ್ರೈಟ್ ಹೋಗ್ಬೇಕಾಗುತ್ತೆ ಇಶಾ ಫೌಂಡೇಶನ್ಗೆ. ವಿಲೇಜ್ ಲಿಮಿಟ್ಸ್ ಅಲ್ವಾ, ಸೊ ನೀವು ಗಾಡಿನ, ಕಾರ್ನ ಯಾವುದ್ರಲ್ಲಿ ಬಂದ್ರೂ, ನೀವು ಓನ್ ವೆಹಿಕಲ್ ಬಂದರೆ ಸ್ವಲ್ಪ ನಿಧಾನಕ್ಕೆ ಬನ್ನಿ. ನೋಡಿ, ಸದ್ಗುರು ಸನ್ನಿಧಿ ಆರ್ಚ್ ಫೈನಲಿ ಬಂದೇ ಬಿಟ್ವಿ.
ನೋಡ್ತಾ ಇರ್ಬೋದು ಆನ್ ದ ವೇ ಆದಿಯೋಗಿ ಅವರು ಕಾಣಿಸ್ಕೊತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೋಡ್ಸು ತುಂಬ ಚೆನ್ನಾಗಿದೆ, ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮು ಇಲ್ಲಿ ಅನ್ವೀಲಿಂಗ್ ಬಂದಿದ್ದೆ, ಮಕರ ಸಂಕ್ರಾಂತಿ ದಿನ ಅನ್ವೀಲಿಂಗ್ ಬಂದಿದ್ದೆ. ಸೊ ಆಗ ರೋಡ್ ಇಷ್ಟೊಂದೆಲ್ಲ ಟಾರೆಲ್ಲ ಇರಲಿಲ್ಲ, ತುಂಬ ಮಣ್ಣು ರೋಡೆಲ್ಲ ಇತ್ತು. ಇವಾಗ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಆರಾಮಾಗಿ ಬರ್ಬೋದು ಓನ್ ವೆಹಿಕಲಲ್ಲಿ. ಟೋಲ್ ಥರ ಹಾಕ್ಬಿಟ್ಟಿದ್ದಾರೆ ಎಂಟ್ರೆನ್ಸ್ಗೆ. ಟೂ ವೀಲರ್ಗೆ ಆ್ಯಕ್ಚುಲಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ ಫೀಸು. ಸೊ ಇಲ್ಲಿ ನಾವು ಕ್ಯಾಶ್ ಆದರೂ ಕೊಡ್ಬೋದು, ಇಲ್ಲಾಂದರೆ ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಬೋದು. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಅದೇ ಪಾರ್ಕಿಂಗ್ ಫೀ ಪೇ ಮಾಡಿ ಅದಾದಮೇಲೆ ಒಂದು ಸ್ಲಿಪ್ ಕೊಡ್ತಾರಲ್ಲ, ಸ್ಲಿಪ್ ತೊಗೊಂಡು ನಾವು ಮುಂದೆ ಹೋಗ್ಬಿಟ್ಟು ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ನಾವು ಇಷ್ಟು ಜಲ್ದಿ ಬಂದೇನೆ ಇಷ್ಟೊಂದು ವೆಹಿಕಲ್ಸು, ಇಷ್ಟೊಂದು ಜನ ಬಂದಿದ್ದಾರೆ ನೋಡ್ಬೋದು. ಬೆಳಿಗ್ಗೆ 7 ಗಂಟೆಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ, ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ. ಆ್ಯಕ್ಚುಲಿ ಮಹಾಶಿವರಾತ್ರಿ ಅಲ್ವಾ, ಸೊ ಹಂಗಾಗಿ ಕ್ರೌಡ್ ಇರ್ಬೋದು. ಅಲ್ಲ, ಬೆಳಿಗ್ಗೆ 7 ಗಂಟೆಗೆ ಇಷ್ಟೊಂದು ಜನನ? ಬನ್ನಿ ಹೋಗೋಣ ಒಳಗಡೆ. ಸೊ ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ತ್ರಿಶೂಲ ಇಲ್ಲಿ ಇತ್ತಲ್ಲ, ಸೊ ಇಲ್ಲಿಂದ ಒಳಗಡೆ ಹೋಗ್ತಿದ್ದಂಗೆ ನಾಗರ ದರ್ಶನ ಮಾಡಿಕೊಂಡು ನಾವು ಆದಿಯೋಗಿಯವ್ರ ಹತ್ರ ಹೋಗ್ಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ನಾಗರ ದರ್ಶನ ಮಾಡಿಕೊಂಡು ಆಪೋಸಿಟಲ್ಲೇ ನಮಗೆ ಆದಿಯೋಗಿ ಅಂದರೆ ಶಿವ ಇರ್ತಾರೆ, ಸೊ ಅಲ್ಲಿ ಹೋಗ್ಬೋದು. ಬೆಳಗ್ಗೆನೇ ಇಷ್ಟೊಂದು ಜನ ತುಂಬೋಗವ್ರೆ. ಚೇರ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ನೈಟ್ ಜಾಗರಣೆಗೆ ತುಂಬ ರೆಡಿ ಮಾಡ್ತಾ ಇದ್ದಾರೆ. ಬೆಳಗ್ಗೆನೇ ಇಷ್ಟೊಂದು ಜನ ಅಂತ ಹೇಳಿದ್ರೆ ನೈಟ್ ಇನ್ನೆಷ್ಟು ಜನ ಇರ್ತಾರೋ ಹೇಳೋಕ್ಕೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅದೇ ಬೈಕ್ಕೆ ನಾವು ಬೆಳಗ್ಗೆ ಬಂದ್ಬಿಟ್ಟಿದ್ದು. ಡೆಕೋರೇಷನ್ ಎಲ್ಲ ಸೂಪರಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಸ್ಟಾಲ್ಸ್ ಇದ್ದಾವೆ, ಅಂದರೆ ಇಲ್ಲಿ ಯೋಗೇಶ್ವರ ಲಿಂಗ ಇರುತ್ತಲ್ವ, ಸೊ ಯೋಗೇಶ್ವರ ಲಿಂಗಗೆ ನೀವು ಹಾಲಭಿಷೇಕ ಮಾಡ್ಬೋದು, ನೀರಭಿಷೇಕ ಮಾಡ್ಬೋದು. ಅದಾದಮೇಲೆ ನೀವು ಫ್ಲವರ್ಸ್ ಆಫರ್ ಮಾಡ್ಬೋದು, ದಿಯಾಸ್ ಆಫರ್ ಮಾಡ್ಬೋದು, ಅಗರಬತ್ತಿ ಆಫರ್ ಮಾಡ್ಬೋದು. ಸೊ ಇಲ್ಲಿ ನೀವು ಪರ್ಚೇಸ್ ಮಾಡಿ, ಕೋಕೋನಟ್ ಎಲ್ಲ ಇರುತ್ತಲ್ಲ, ಸೊ ಇಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಯೋಗೇಶ್ವರ ಲಿಂಗ ಅಲ್ಲಿ ಕಾಣಿಸಿದೆಯಲ್ಲ, ಸೊ ಅಲ್ಲೋಗಿ ಯೋಗೇಶ್ವರ ಲಿಂಗ ಹತ್ರ ನೀವು ಆಫರ್ ಮಾಡಿಬಿಟ್ಟು ಅದಾದಮೇಲೆ ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲೇ ಕೆಳಗಡೆ ಯೋಗೇಶ್ವರ ಲಿಂಗ ದರ್ಶನ ಮಾಡಿಕೊಂಡು ನಂದಿ ಎಲ್ಲ ನೋಡಿಕೊಂಡು ಆಮೇಲೆ ಮೇಲೆ ಆದಿಯೋಗಿ ಹತ್ರ ಹೋಗ್ಬೋದು. ಇವಾಗ ನಂದಿ ಹತ್ರ ಹೋಗ್ತಾ ಇದ್ದೀನಿ. ಸೊ ನೋಡಿ ವ್ಯೂ ಎಷ್ಟು ಸಖತ್ತಾಗಿ ಬಂದಿದೆ ಇಲ್ಲಿಂದ ಅಂತ. ಸೊ ವ್ಯೂ ಇಷ್ಟ ಆಯಿತು ಅನಿಸುತ್ತೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಯಾಕಂದರೆ ನಾನೇ ಅಲ್ಲಿ ಬಿಡ್ತಿದ್ದು. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟು ನಾಗರ ದರ್ಶನ ಮಾಡಿಕೊಂಡೆ, ಅದಾದಮೇಲೆ ಯೋಗೇಶ್ವರ ಲಿಂಗ ದರ್ಶನ ಮಾಡಿಕೊಂಡೆ, ಅದಾದಮೇಲೆ ನಂದಿ ದರ್ಶನ ಮಾಡಿಕೊಂಡೆ, ಅದಾದಮೇಲೆ ಆದಿಯೋಗಿಯವ್ರ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಇವ್ರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಸಹ ಮಾಡಿದೆ ಇಲ್ಲಿ. पीछे जाओ
ಪ್ರದಕ್ಷಿಣೆ ಎಲ್ಲ ಆದಮೇಲೆ ಇಲ್ಲಿ 20 ರುಪೀಸ್ ಕೊಟ್ಟು ನಾನು ಎಳ್ಳು ಪ್ರಸಾದ ಇಸ್ಕೊಂಡೆ. ಇಲ್ಲೇ ನೋಡಿ ಸ್ಟಾಲ್ಸ್ ಹಾಕಿದಾರಲ್ಲ, ಕಾಣಿಸ್ತಿದೆಯಲ್ವ. ಸೊ ಇಲ್ಲೇ 20 ರುಪೀಸ್ ಒಂದು ಎಳ್ಳು ಪ್ರಸಾದಕ್ಕೆ. ಸೊ ನೀವು ಇಸ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಅದಾದಮೇಲೆ ಯೋಗೇಶ್ವರ ಲಿಂಗ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದೆ. 7 ಗಂಟೆಗೆ ಬಂದ್ವಿ, ಎಲ್ಲ ದರ್ಶನ ಎಲ್ಲ ಮುಗೀತು. ಇವಾಗ ಹೊಡ್ತಾ ಇದ್ದೀವಿ, ಟೈಮ್ 8:15. ಫೆಸಿಲಿಟೀಸ್ ಅಂತೂ ತುಂಬ ಚೆನ್ನಾಗಿದೆ. ಡ್ರಿಂಕಿಂಗ್ ವಾಟರು ನಿಮಗೆ ಅಲ್ಲೇ ಅವೈಲೇಬಲ್ ಇರುತ್ತೆ. ಅದಾದಮೇಲೆ ವಾಶ್ರೂಮ್ಸ್ ಅಷ್ಟೇ ತುಂಬ ಕ್ಲೀನಾಗಿದೆ, ವಾಶ್ರೂಮ್ಸ್ ಸಹ ಅರೇಂಜ್ ಮಾಡಿದ್ದಾರೆ. ಅದಾದಮೇಲೆ ಹೋಟೆಲ್ಸ್ಗಂತೂ ತುಂಬ ಲೆಕ್ಕನೇ ಇಲ್ಲ, ತುಂಬ ಥರ ಹೋಟೆಲ್ಸ್ ಇದ್ದಾವೆ, ನೀವು ಅಲ್ಲೇ ಊಟ ಸಹ ಮಾಡಿಕೊಂಡು ಬರ್ಬೋದು. ಸೊ ನಿಮಗೆ ಯಾವ್ಯಾವ ಫೆಸಿಲಿಟೀಸ್ ಬೇಕು ಅಂತ ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲಿ ಮಾಡಿದ್ದಾರೆ, ಹಾಗೂ ಇನ್ನೂ ಮಾಡ್ತಾ ಇರ್ತಾರೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತಿದೆ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಲ್ಲಿ. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮು ಅಂದರೆ ಅನ್ವೀಲಿಂಗ್ ಬಂದಾಗ ಇಷ್ಟೊಂದೆಲ್ಲ ಫೆಸಿಲಿಟಿ ಇರಲಿಲ್ಲ. ಸೊ ಆವಾಗ ನೋಡೋದಕ್ಕೂ ಅದಾದಮೇಲೆ ಇವಾಗ ನೋಡೋದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಇನ್ನೇನು ಬಿಸಿಲು ಸ್ಟಾರ್ಟ್ ಆಯ್ತಲ್ವಾ, ಇನ್ನು ಬಿಸಿಲು ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಹೊರಟಿದ್ದೆ ನಮ್ಮ ಬೆಂಗಳೂರಿಗೆ. ಮನೆಗೆ ಬರ್ತಿದ್ದಂಗೆ ಮಧ್ಯಾಹ್ನ ಮಲಗಿದ್ದು, ಸಾಯಂಕಾಲ ಎದ್ದಿದ್ದು, ಅದು ಇವ್ನು ಫೋನ್ ಮಾಡ್ದ ಅಂದ್ಬಿಟ್ಟು. ಸೊ ಇವ್ನು ಫೋನ್ ಮಾಡಿದ್ದಕ್ಕೆ ಸಾಯಂಕಾಲ ಎದ್ಬಿಟ್ಟು ಹಂಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಟೀ ಕುಡಿಯೋಕ್ಕೆ ರಾಮಯ್ಯಗೆ ಹೋಗ್ತಾಯಿದ್ವಿ. ನಾವು ಆ್ಯಕ್ಚುಲಿ ಒಂದೇ ಅಂಗಡಿಯಲ್ಲಿ ಟೀ ಕುಡಿಯೋದು, ಅದು ಎಲ್ಲಪ್ಪ ಅಂತ ಹೇಳಿದ್ರೆ ಮದ್ದೂರು ಚಾಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ನಾವು ಅಲ್ಲೇ ಹೋಗೋದು, ನಾನಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ಯಾರೇ ಬಂದ್ರೂ ಮದ್ದೂರು ಚಾಯ್ಗೆ ಹೋಗೋದು. ಸೊ ನೋಡಿ ನಾವು ಹೋಗ್ತಿದ್ದಂಗೆ ಅವ್ನು ಮದ್ದೂರು ಚಾಯ್ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ನೋಡಿದ್ರಲ್ಲ ಅಣ್ಣನ ರಿಯಾಕ್ಷನ್ನು, ಫುಲ್ಲು ನಾಚಿಕೆ ಹಬ್ಬದ ದಿನ ಅವನಿಗೆ. ನೋಡ್ತಿದ್ದಂಗೆ ಹೇಳೋದೇನು ಬೇಡ, ಕೊಟ್ಬಿಡ್ತಾನೆ ರೊಟ್ಟಿ ಆರಾಮಾಗಿ. ಸೊ ಟೀ ಕುಡ್ಕೊಂಡು ನಾವು ಹೊರಟಿದ್ದೆ ರೌಂಡಿಂಗ್ಸ್ಗೆ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ JP ಗ್ರೌಂಡಲ್ಲಿ ತುಂಬ ಅದ್ಧೂರಿಯಾಗಿ ಜಾಗರಣೆ ಮಹೋತ್ಸವ ನಡೆಯುತ್ತೆ. ಸೊ ಇಲ್ಲಿ ನೈಟೆಲ್ಲ ಫುಲ್ಲು ಹಾಡಾಡ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಫುಲ್ಲು ತುಂಬ ಸೆಲೆಬ್ರೇಷನ್ಸ್ ಅನ್ನೋದು ನಡೆಯುತ್ತೆ. ಸೊ ಎವ್ರಿ ಇಯರು ಒಬ್ಬೊಬ್ಬರು ಆ್ಯಕ್ಟರ್ ಬರ್ತಾರೆ. ಸೊ ಈ ವರ್ಷ ಗಿಲ್ಲಿಯವರು ಬರ್ತಾರೆ ಅಂತ ಹೇಳ್ತಿದ್ರು. ಬಟ್ ನಾನು ಆ್ಯಕ್ಚುಲಿ ಜಾಗರಣೆ ಇರಲ್ಲ, ಸೊ ಗೊತ್ತಿಲ್ಲ ಬರ್ತಾರಲ್ಲೋ ಗೊತ್ತಿಲ್ಲ. ಬಟ್ ಪ್ರತಿ ವರ್ಷ ಯಾವ್ದಾದ್ರು ಒಬ್ಬರು ಆ್ಯಕ್ಟರ್ ಬಂದೇ ಬರ್ತಾರೆ ಈ JP ಗ್ರೌಂಡ್ಗೆ. ಸೊ ಅಷ್ಟೊಂದು ಫೇಮಸ್ಸು ಮತ್ತು ಅಷ್ಟೊಂದು ಸ್ಪೆಷಲ್ಲು. ಎವ್ರಿ ಇಯರ್ ಇದೇ ಥರ ನೀವೇನು ನೋಡ್ತಾ ಇದ್ದೀರ ವೀಡಿಯೋಲಿ ಅಷ್ಟೇ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. JP ಗ್ರೌಂಡ್ ಒಳಗಡೆ ಆ್ಯಕ್ಚುಲಿ ನಾನು ಹೋಗಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇತ್ತು. ಗಾಡಿ ಎಲ್ಲ ಎಲ್ಲಿ ಪಾರ್ಕ್ ಮಾಡೋದಂತ ಸುಮ್ಮನೆ ಯಾಕೆ ಅಂತ ಹೋಗಿಲ್ಲ ಒಳಗಡೆ. ಸೊ ಆಚೆನೇ ಎಷ್ಟು ಚೆನ್ನಾಗಿದೆ. ಸೊ ಆಚೆನೇ ನೋಡಿಕೊಂಡು ಓಡಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತಿದ್ದು ಎಂಜಾಯ್ ಮಾಡ್ಕೊಂಡಿದ್ವಿ ವ್ಯೂನ. ನೋಡಿ ನಾವು ಬರ್ತಾ ಇದೀವಿ ಅಂತ ಪಟಾಕಿ ಎಲ್ಲ ಜೋರಾಗಿ ಹೊಡಿತಾ ಇದ್ರು ಅಷ್ಟೇ ಗೈಸ್. ಸೊ ಇವತ್ತಿನ ಈ ವೀಕ್ಲಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬರೋ ವಾರ ಇನ್ನೊಂದು ಹೊಸ ವೀಕ್ಲಿ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಹರ್ ಹರ್ ಮಹಾದೇವ್. ಸೊ ವಿಡಿಯೋ ನೋಡ್ತಿರೋ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.